ನಮಸ್ಕಾರ ಸ್ನೇಹಿತರೆ, ಕನ್ನಡ ಜನ್ಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಮಿತಾಶ್. ಈ ಒಂದು ಚಾನಲ್ನಲ್ಲಿ ನೀವು ಕರ್ನಾಟಕ, ಭಾರತ ಸೇರಿದಂತೆ ಪ್ರಪಂಚದ 10 ಹಲವು ವಿಷಯಗಳ ಕುರಿತಾಗಿ ವಿಡಿಯೋಗಳನ್ನು ನೋಡಬಹುದು. ಹೀಗೆ ವಿಡಿಯೋ ಮಾಡ್ತಾ ಕನ್ನಡ ಡಿಜಿಟಲ್ ಪ್ರಪಂಚ ಅನ್ನೋ ಒಂದು ಸಾಗರಕ್ಕೆ ನಮ್ಮದೇ ಆದ 4 ಹನಿ ಸೇರಿಸೋಣ ಅನ್ನೋದು ನಮ್ಮ ತಂಡದ ಮುಖ್ಯ ಉದ್ದೇಶವಾಗಿದೆ. ಹಾಗಾದರೆ ಬನ್ನಿ ಇವತ್ತಿನ ಕತೆ ಕೇಳೋರಂತೆ. ಈ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಗರ್ಭಿಣಿಯರು, ಸಣ್ಣ ಮಕ್ಕಳು ಅಥವಾ ಯಾರಾದರೂ ಮೃದು ಮನಸ್ಸಿನವರು ಈ ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಕ್ಲೋಸ್ ಮಾಡಿ ಅಂತ ಹೇಳ್ತೀನಿ. ಈ ಕತೆ ಏನಪ್ಪ, ಯಾವಾಗ ನಡೀತಪ್ಪ ಅಂತ ನೋಡೋದಾದರೆ, ಈ ಕತೆ ಅಥವಾ ಒಂದು ಸಂಗತಿ ಅಂತ ಕರಿಬೋದು. ಅದು ನಡೆದದ್ದು ಸುಮಾರು 800ರಿಂದ 1200 ವರ್ಷಗಳ ಹಿಂದೆ. ಹಾಗೆ ಕಲ್ಪಿಸ್ಕೊಳ್ಳಿ, ಒಂದು ಬಯಲು ಪ್ರದೇಶ, ಸುತ್ತಲೂ ಅಲ್ಲಲ್ಲಿ ಸಣ್ಣ ಗುಡ್ಡಗಳಿವೆ, ಬಿಸಿಲಿನಿಂದ ಭೂಮಿ ಒಣಗಿದೆ. ಆ ಬಯಲಲ್ಲಿ ಆ ಒಂದು ದಿನ 1000 ಜನ ಸೈನಿಕರು ಸೇರಿರ್ತಾರೆ. ಈಟಿ, ಕತ್ತಿಗಳು, ಇನ್ನಿತ್ಯಾದಿ ಆಯುಧಗಳನ್ನು ಹೊತ್ಕೊಂಡು ನಿಂತಿರ್ತಾರೆ. ಒಂದೆಡೆ ಕುದುರೆಗಳ ಪಡೆ, ಒಂದೆಡೆ ಆನೆಗಳ ಪಡೆ, ಮಧ್ಯದಲ್ಲಿ ಒಂದು ಕಲ್ಲಿನ ವೇದಿಕೆ. ಕಲ್ಲಿನ ವೇದಿಕೆ ಪಕ್ಕದಲ್ಲಿ ಒಂದು ಬಿದಿರಿನ ಗಡು ಹೀಗೆ ಬಾಗಿಸಿ ನಿಲ್ಲಿಸಿರಲಾಗಿರುತ್ತೆ. ಬಿದಿರಿನ ಗಡುವಿನ ತುದಿಯನ್ನ ಹಗ್ಗದಿಂದ ನೆಲಕ್ಕೆ ಕಟ್ಟಲಾಗಿರುತ್ತೆ. ಸೈನಿಕರೆಲ್ಲರೂ ಅವತ್ತು ಬಯಲಲ್ಲಿ ಯಾಕೆ ಸೇರಿದ್ರಪ್ಪ ಅಂತ ನೋಡೋದಾದ್ರೆ, ಆ ಒಂದು ದಿನ ಯುದ್ಧ ಘೋಷಣೆ ಆಗಿರುತ್ತೆ. ಸೈನಿಕರೆಲ್ಲರೂ ಯುದ್ಧಕ್ಕಾಗಿ ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ. ಆ ಒಂದು ಕೂಗಿಗಾಗಿ ಕಾಯ್ತಾ ಇರ್ತಾರೆ. ದೂರದ ಕಲ್ಲಿನ ವೇದಿಕೆ ಮೇಲೆ ಯಾರ್ ಅಂತ ಒಂದು ಸದ್ದು ಕೇಳ್ತಿದ್ದಂತೆಯೇ ಬಿದಿರಿನ ಗಡುವಿನ ತುದಿಯಿಂದ ಒಂದು ದುಂಡಾಕಾರದ ವಸ್ತು ಆಕಾಶದೆಡೆಗೆ ಹಾರೋದು ಕಾಣುತ್ತೆ. ಹಾಗೆಯೇ ಸೈನ್ಯದ ಮೇಲೆ ರಕ್ತದ ಹನಿಗಳು ಬೀಳುತ್ತೆ. ಆ ರಕ್ತದ ಹನಿಗಳು ಬೀಳ್ತಿದ್ದಂತೆಯೇ ಹರ ಹರ ಮಹಾದೇವ್ ಅಂತ ಕೂಗ್ತಾ ಸೈನಿಕರೆಲ್ಲರೂ ಯುದ್ಧಕ್ಕೆ ಹೊರಟೇ ಬಿಡ್ತಾರೆ. ಇದು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಆಗಿನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಸಿಡಿತಲೆ ಅನ್ನೋ ಒಂದು ಪದ್ಧತಿ. ರಾಜ್ಯನ ಸೈನ್ಯದಲ್ಲಿ ಆಗಿನ ಕಾಲದಲ್ಲಿ ಹಲವು ಶ್ರೇಣಿಯ ಸೈನಿಕರಿರ್ತಿದ್ರು. ಅದರಲ್ಲಿ ಒಂದು ತಂಡ ರಾಜನಿಗಾಗಿ, ರಾಜ್ಯಕ್ಕಾಗಿ ಯಾವುದೇ ಕ್ಷಣದಲ್ಲಿ ತಮ್ಮ ಆತ್ಮಾರ್ಪಣೆ ಮಾಡಲೆಂದೇ ತಯಾರಾಗಿರ್ತಿದ್ರು. ಯುದ್ಧ ಘೋಷಣೆ ಆಗ್ತಿದ್ದಂತೆಯೇ ರಾಜ ಯುದ್ಧದಲ್ಲಿ ಗೆಲ್ಲೇಬೇಕು ಅನ್ನೋ ಒಂದು ಕಾರಣದಿಂದ ಒಬ್ಬ ಸೈನಿಕ ತನ್ನ ಆತ್ಮಾರ್ಪಣೆ ಮಾಡಲೆಂದು ಮುಂದೆ ಬರ್ತಾನೆ. ತನ್ನ ಮನೆ ದೇವರನ್ನು ನೆನೆಯುತ್ತಾ ಕಲ್ಲಿನ ವೇದಿಕೆ ಮೇಲೆ ಚಕ್ಕಳ್ಮಟ್ಟೆ ಹಾಕಿಕೊಂಡು ಕೂತ್ಕೊಳ್ತಾನೆ. ಕೈಯಲ್ಲಿ ಒಂದು ಹರಿತವಾದ ಖಡ್ಗ. ಅವನ ತಲೆಯ ಕೂದಲನ್ನು ಬಿದಿರಿನ ಗಡುವಿನ ತುದಿಗೆ ಹಗ್ಗದಿಂದ ಕಟ್ಟಲಾಗಿರುತ್ತೆ. ಅದೇ ಬಿದಿರಿನ ಗಡುವಿನ ತುದಿಯನ್ನ ಹಗ್ಗದಿಂದ ನೆಲಕ್ಕೂ ಕಟ್ಟಲಾಗಿರುತ್ತೆ. ಅವನು ತನ್ನ ಮನೆ ದೇವರನ್ನು ಪ್ರಾರ್ಥಿಸುತ್ತಾ ತನ್ನ ಹರಿತವಾದ ಖಡ್ಗದಿಂದ ತನ್ನ ತಲೆಯನ್ನು ತಾನೇ ಕಡಿದುಕೊಳ್ತಾನೆ. ಅದೇ ಕ್ಷಣದಲ್ಲಿ ಬಿದಿರಿನ ಗಡುವಿನ ಕಟ್ಟಿದ ಹಗ್ಗವನ್ನು ಕಡಿಯಲಾಗುತ್ತೆ. ಸಿಡಿತಲೆ ಇದು ಪೂರ್ಣವಾಗುತ್ತೆ. ಹೀಗೆ ರಾಜನಿಗಾಗಿ, ರಾಜ್ಯಕ್ಕಾಗಿ ತಮ್ಮ ಆತ್ಮಾರ್ಪಣೆ ಮಾಡಿದ ಸೈನಿಕರಿಗೆ ಆ ಕಾಲದಲ್ಲಿ ತುಂಬಾ ಮರ್ಯಾದೆ ಇರ್ತಿತ್ತು. ಹೀಗೆ ಆತ್ಮಾರ್ಪಣೆ ಮಾಡಿದ ಸಂಗತಿಯನ್ನ ಈಗಲೂ ನೀವು ಕೆಲವು ಕಲ್ಲಿನ ಕೆತ್ತನೆಗಳ ಮುಖಾಂತರ ನೋಡಬಹುದು. ಇದಿಷ್ಟು ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ರಾಜನಿಗೆ ಅಂತಲೇ ಒಂದು ಮೈಗಾವಲು ಪಡೆ ಇರ್ತಾ ಇತ್ತು. ಆ ಮೈಗಾವಲು ಪಡೆಯವರಂತೂ ರಾಜನಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡ್ತಿದ್ರು. ಈ ಮೈಗಾವಲು ಪಡೆಯವರನ್ನು ಗರುಡರು, ವೇಳಾವಳಿಗಳು ಅಂತೆಲ್ಲ ಕರೀತಾ ಇದ್ರು. ಶ್ರೀ ವಿಷ್ಣುವಿಗೆ ಗರುಡ ಹೇಗೋ ಹಾಗೆ ರಾಜನಿಗೆ ಈ ಗರುಡರು. ಈ ಮೈಗಾವಲು ಪಡೆಯ ಕುರಿತಾಗಿ ನಾನು ಮತ್ತೊಂದು ವಿಡಿಯೋದಲ್ಲೇ ಹೇಳ್ತೇನೆ. ಆಗಿನ ಕಾಲದಲ್ಲಿ ರಾಜ, ರಾಜ್ಯ ಹಾಗೂ ಜನರ ನಡುವಿನ ಸಂಬಂಧಗಳು ಬೇರೆ ರೀತಿಯಲ್ಲೇ ಇರ್ತಿದ್ವು. ಆ ಸಂಬಂಧಗಳನ್ನು ನಾವು ಇವತ್ತು ಕೂತ್ಕೊಂಡು ವಿಶ್ಲೇಷಣೆ ಮಾಡೋದು ಬಹಳ ಕಷ್ಟ. ಈ ಸಂಗತಿಗಳು ಹಾಗೆ ಅದರ ಮುಖಾಂತರ ಆಗಿನ ಸಂಬಂಧಗಳು, ಇದರ ಬಗ್ಗೆ ನಾವು ತಿಳಿತಾ ನಮ್ಮ ಇವತ್ತಿನ ಸಮಾಜದ ಮೇಲೆ ಇಂಥ ಐತಿಹಾಸಿಕ ಘಟನೆಗಳ ಕುರುಹು ಏನಾದರೂ ಉಳಿದಿದೆಯಾ ಅಂತ ತಿಳಿಯೋ ಪ್ರಯತ್ನ ಮಾಡುವುದು ಅಷ್ಟೇ. ಧನ್ಯವಾದ.